ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀಡ್ತಾ ಇರೋದು ನನ್ನ ಉಷಾ. ಸೊ ಇದೇ ಜುಲೈ 14ರಂದು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ನೀವು ಕೂಡ ಪಾಲ್ಗೊಳ್ಳುವ ಅವಕಾಶ ಇರುತ್ತೆ. ಇವುಗಳನ್ನ ನೇರವಾಗಿ ಕೂಡ ಭೇಟಿ ಮಾಡ್ಬೋದು. ಎಲ್ಲಿ ಹೇಗೆ ಏನು ಇದೆಲ್ಲದನ್ನು ಕೂಡ ತಿಳ್ಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬೋದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತಾತ್ರೇಯವರು. ಬನ್ನಿ ಗುರುಗಳ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗಲಿ ಅಮ್ಮ. ಗುರುಗಳೇ, ನಾನು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಸಕ್ಸಸ್ ನಮ್ದಾಗಬೇಕು. ಸೊ ಎಂಥದ್ದೇ ಕೆಲಸಕ್ಕೆ ಹೋದ್ರೂ ಕೂಡ ನಮಗೆ ಕಾರ್ಯ ಜಯವಾಗಬೇಕು. ಈ ರೀತಿ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಲೈಫಲ್ಲಿ ಆ ರೀತಿ ಅಂದ್ಕೊಳ್ಳೋದು ಸಾಧ್ಯ ಆಗೋದಿಲ್ಲ. ಇವತ್ತಿನ ಕಾರ್ಯಕ್ರಮದಲ್ಲಿ ಇದಕ್ಕೇನಾದರೂ ಒಂದು ರೆಮಿಡಿ ಆಗಿರ್ಬೋದು ಅಥವಾ ಯಂತ್ರವನ್ನಾಗಿರ್ಬೋದು ತಿಳಿಸ್ಕೊಡ್ಬೋದು ಗುರುಗಳೇ. ಸೊ ನಮ್ಮ ಪ್ರತಿಯೊಂದು ಕೆಲಸಗಳಲ್ಲಿ ಕೂಡ ನಾವು ಸಕ್ಸಸ್ ಅಥವಾ ಯಶಸ್ಸನ್ನ ಕಾಣಬೇಕು ಅಂತಂದರೆ ಯಾವ ಒಂದು ಯಂತ್ರವನ್ನು ನಾವು ರಚನೆ ಮಾಡ್ಕೊಳ್ಬೇಕಾಗುತ್ತೆ, ದಯವಿಟ್ಟು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಒಟ್ಟಾರೆಯಾಗಿ ಪ್ರತಿಯೊಬ್ಬರದ್ದು ಕೂಡ ಅವರದ್ದೇ ಆಗಿರತಕ್ಕಂಥ ಅನುಕೂಲಗಳೊಂದಿಗೆ ಆ ಕಾರ್ಯ ಸಿದ್ಧಿ ಆಗ್ತಕ್ಕಂತಹದ್ದು. ಯಾವ ಕಾರ್ಯಕ್ಕೆ ಯಾವ ಕೆಲಸಕ್ಕೆ ಕೈ ಹಾಕಿದೀವೋ ಅದು ಸಕ್ಸಸ್ ಆಗಬೇಕು ಅನ್ನಲಿಕ್ಕೆ ತಂತ್ರ ಪದ್ಧತಿ ಬಹಳ ಬೇಗ ಕೈ ಹಿಡಿಯುತ್ತೆ, ಶೀಘ್ರವಾಗಿ ಕೈ ಹಿಡಿಯುತ್ತೆ. ಅಂತಹ ತಂತ್ರ ಪದ್ಧತಿನ ಈಗ ನೀವು ಬರ್ಕೊಳ್ತೀರಿ, ನಾನು ಹೇಳ್ತೀನಿ. ಆ ಪದ್ಧತಿಯಲ್ಲಿ ಮಾಡ್ತಾ ಅದಕ್ಕೆ ಧೂಪ ದೀಪ ಹಾಕಿ ಮನೆ ಇಟ್ಕೊಳ್ತೀರಿ. ಅದು ತಾಮ್ರದ ತಗಡಾಗಿರಬಹುದು, ಭುಜಪತ್ರ ಆಗಿರಬಹುದು, ಅಥವಾ ಬಿಳಿಯ ಪೇಪರ್ ಕೂಡ ಆಗಿರಬಹುದು. ಆ ಬಿಳಿಯ ವರ್ಣದ ಪೇಪರು ಸಹಿತ ಅದರ ಮೇಲೆ ಕೂಡ ಈ ಬೀಜಾಕ್ಷರಗಳನ್ನು ವಿತ್ ಸಂಖ್ಯೆಗಳನ್ನು ಬರೆದು ಬಿಟ್ಟು ಅದಕ್ಕೆ ಧೂಪ ದೀಪ ಹಾಕಿ ಮನೆ ಇಟ್ಕೊಳ್ತೀನಿ, ನಾನು ಪಾಕೆಟ್ ಇಟ್ಕೊಳ್ತೀನಿ ಅಂತಂದರೆ ಅಂತಹ ಶೀಘ್ರಗತಿ ಯಶಸ್ಸನ್ನು ಈ ತಂತ್ರ ಪದ್ಧತಿಯಿಂದ ಪಡ್ಕೊಳ್ತೇವೆ. ಇದೀಗ ಅಂಥ ತಂತ್ರ ಪದ್ಧತಿ. ಇದನ್ನು ಗರುಡ ತಂತ್ರ ಪದ್ಧತಿ ಅಂತ ಕರೀತಾರೆ. ಸರ್ವ ಕಾರ್ಯಸಿದ್ಧಿಗಾಗಿ ಈ ಒಂದು ಬೀಜಾಕ್ಷರಗಳು ರಂ, ಗ್ರೀಂ, ಓಂ, ಧೂಮ್. ರಂ ಕೆಳಗಡೆ 4, ಗ್ರೀಂ ಕೆಳಗಡೆ 9, ಓಂ ಕೆಳಗಡೆ 7, ಧೂಮ್ ಕೆಳಗಡೆ 14. ನೆಕ್ಸ್ಟ್ ಲೈನ್ ಹ್ರಾಂ, ಹರೀಂ, ಝೂಮ್, ಕ್ರೋಮ್. 15, 3, 12, 1. ಅಂ, ಆಂ, ಕಂ, ಖಂ, ಚಂ, ಚಂ, ಟಂ, ಟಹ. 10, 3, 13, 6. ತಂ, ಥಂ, ಒಂ, ವಾಂ, ಎಂ, ಯೂಂ, ಶಂ, ಶಾಂ. 5, 16, 2, 11. ಈ ಪದ್ಧತಿಯಲ್ಲಿ ನೀವು ಬರೆದು ಬಿಟ್ಟು ಅದಕ್ಕೆ ಧೂಪ ದೀಪ ಹಾಕಿ ನಿಮ್ಮ ಜೊತೆಗೆ ಇಟ್ಕೊಳ್ತೀನಿ ಅಂತಂದರೆ ಸರ್ವ ಕಾರ್ಯದಲ್ಲೂ ಕೂಡ ಸಕ್ಸಸ್ಸನ್ನು ನೀವು ಕಾಣ್ತೀರಿ. ಖಂಡಿತ ಗುರುಗಳೇ. ಸೊ ಎಲ್ಲೋ ಒಂದು ಕಡೆ ವಿಡಿಯೋ ಚಿಕ್ಕದಾಗಿದ್ದರೆ ಪ್ರತಿಯೊಬ್ಬರು ಕೂಡ ಇಷ್ಟ ಆಗುತ್ತೆ. ಅದೇ ರೀತಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿತ್ತು ಕೊಟ್ಟಂತಹ ಮಾಹಿತಿ, ತಂತ್ರ ಪದ್ಧತಿನ ತಿಳಿಸ್ಕೊಟ್ಟಿದ್ದೀರಾ. ಅವ್ರು ಎಂಥದ್ದೇ ಕೆಲಸದಲ್ಲಿ ಕೂಡ ಅವರು ಜಯವನ್ನು ಸಾಧಿಸಬೇಕು ಅಂತಂದರೆ ಯಾವ ಒಂದು ಯಂತ್ರವನ್ನು ರಚನೆ ಮಾಡ್ಕೊಳ್ಬೇಕು, ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಿಮ್ಮ ಜೀವನದಲ್ಲಿ ನಿಮ್ಮ ಕೆಲಸದಲ್ಲಿ ನೀವು ಶ್ರೇಯಸ್ಸು ಯಶಸ್ಸನ್ನ ಕಾಣಬೇಕು, ಸಕ್ಸಸ್ನ ನೋಡಬೇಕು ಅಂತ ಫಾಲೋ ಮಾಡಿ ಅಂತ ಹೇಳಿದ ನವೀನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.